ಈ ಸಿನಿಮಾ ಬಗ್ಗೆ ಫಸ್ಟಿಂದ ನಾನು ಹೇಳ್ತಾ ಬಂದಿದ್ದೀನಿ. ಫಸ್ಟು ಕತೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋದು ಬೇಡ. ಬಟ್ ಇವತ್ತು ಅರ್ಜುನ್ ಜನ್ಯ ಇವರು ಬರೀ ಕರ್ನಾಟಕ ಮಾತ್ರ ಅಂದರು, ಇಲ್ಲ ಭಾರತ ದೇಶದಲ್ಲೇ ಒಂದು ಒಳ್ಳೆಯ ನಿರ್ದೇಶಕ ಆಗ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಅದೇನೋ ಗೊತ್ತಿಲ್ಲ, ಅದೇನು ಧೈರ್ಯ ಅಂತ ನನಗೆ ಗೊತ್ತಿಲ್ಲ. ಬಟ್ 100% ಈ ಸಿನಿಮಾ ರಾಘವೇಂದ್ರ ಪ್ರಸಾದ್ ಈ ಲಿರಿಕ್ಸ್ ಬರೆದಿರೋದು ಇದೊಂದು ಭಾವನೆ, ಇದು ಇಟ್ಸ್ ಅ ಫೀಲಿಂಗ್. ಇದು ಆರ್ಡಿನರಿ ಸಾಂಗಲ್ಲ ಇದು. ಅವ್ರು ಹೇಳಿದ್ರು ಸಾಂಗ್ಗಳು ಯಾವ ಸಾಂಗ್ಗಳು ಬೇಕಾ ಬರಿಬೋದು, ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆನ ತರೆದಿದೆಯಲ್ಲ, ಇದ್ರಲ್ಲಿ ಸಾಕಷ್ಟು ವಿಷಯ ಇದೆ. ನನ್ನ ಲೈಫಲ್ಲಿ ನಾನು ಇದು ಅನುಭವಿಸಿದ್ದೀನಿ. ಲಾಸ್ಟ್ ಇಯರ್ ಗೊತ್ತು ನಿಮಗೆ, ಪದೇ ಪದೇ ಹೇಳೋದು ಬೇಡ. ಸೊ ಈ ಸಿನಿಮಾ ನೋಡಿಬಿಟ್ರೆ ನಮಗೆಲ್ಲ ಅರ್ಥ ಆಗ್ಬಿಡುತ್ತೆ. ಸಿನಿಮಾದಲ್ಲಿ ಆ ಥರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ. ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈಸೆಲ್ಫ್ ಇನ್ ದ ಫಿಲಮ್. ಆ್ಯಂಡ್ ಸ್ವಾಮೀಜಿಯವ್ರು ಹೇಳಿದ ಮಾತು ಅಷ್ಟೇ, ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕನ್ನೋದೇ ನಮ್ಮ ಆಸೆ. ಆ್ಯಂಡ್ ಏನದು ಗ್ರಾಫಿಕ್ನವ್ರು ಮಾಡಿದರು ಒಂದು ಸಿನಿಮಾದು ಸೂಪರ್ ಆಗಿತ್ತು. ಆ್ಯಂಡ್ ಇನ್ನೂ ಜಾಸ್ತಿ ಇದೆ, ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ, ಬೇಡ ಇನ್ನೇನು ಹೇಳೋದು. ಐ ಥಿಂಕ್ ಅರ್ಜುನ್ ಅವರೆಲ್ಲ ಹೇಳ್ತಾರೆ. ನಮಗೇನು ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು, ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಹುಟ್ಟುಬಿಟ್ಟಿದೆ. ನಂಗೆ ಗೊತ್ತಿಲ್ಲ, ಅದು ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ, ಐ ಫೀಲ್ ಲೈಕ್ ಐ ವಾಂಟ್ ಟು ಸಿ ದ ಫಿಲ್ಮ್ ಇಮಿಡಿಯೇಟ್ಲಿ. ಏನೋ ಒಂದು ಆಸೆ ಬಂದುಬಿಟ್ಟಿದೆ. ಐ ಥಿಂಕ್ ಅಮೇಝಿಂಗ್. ನಾನು ಕನ್ನಡ ಫುಲ್ ಡಬ್ ಮಾಡಿದೆ, ಲಾಸ್ಟ್ ಇಯರೇ ಡಬ್ ಮಾಡಿದೆ. ಇವಾಗ ತಮಿಳ್ ಡಬ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜಲ್ಲಿ ಬರ್ತಾಯಿದ್ದೀನಿ. ತಮಿಳು ಡಬ್ ಮಾಡ್ತಾಯಿದ್ದೀನಿ, ನಾನೇ ತಮಿಳು ಡಬ್ ಮಾಡ್ತಾಯಿದ್ದೀನಿ. ಎಲ್ಲ ಭಾಷೆಲೂ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ತಮಿಳು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇದೆ, ಮಾಡ್ತೀನಿ ಖಂಡಿತ. ಎಲ್ಲ ಭಾಷೆಯಲ್ಲೂ ಮಾಡಬೇಕನ್ನೋ ಒಂದು ಆಸೆ. ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ. ಸೊ ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡಿದ್ರೆ ತಪ್ಪೇನಿಲ್ಲ.